ಬೇಸಿಗೆಯ ಬೇಗೆ ತಾಳಲಾಗದ ಯುವತಿಯೊಬ್ಬಳು ಅಂಗಡಿಗೆ ಹೋಗಿ ಯಾವ ಜ್ಯೂಸ್ ಕುಡಿಬೇಕು ಅಂತ ಹುಡುಕ್ತಾಳೆ. ಅಂಗಡಿಯವನು ಆಕೆಗೆ ಪೆಪ್ಸಿ, ಕೋಕಾ ಕೋಲಾ ಅಂತ ಆಯ್ಕೆಗಳನ್ನ ಕೊಡ್ತಾನೆ. ಆದ್ರೆ ಆಕೆ ಆರಿಸಿಕೊಂಡಿದ್ದು ಬಿಂದು ಜೀರಾ ಮಸಾಲಾ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅನೇಕ ತಂಪು ಪಾನೀಯಗಳು ಇರಬಹುದು, ಆದ್ರೆ ಬಿಂದು ಜೀರಾ ಮಸಾಲಾ ಈಗ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಿಗೂ ಪೈಪೋಟಿ ನೀಡ್ತಾ ಇರೋ ತಂಪು ಪಾನೀಯ. ಈ ಜ್ಯೂಸ್ ಜನರ ಕೈ ಸೇರುವಲ್ಲಿ ಯಶಸ್ವಿ ಉದ್ಯಮಿಯೊಬ್ಬರ ಕಥೆ ಇದೆ. 1984ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರೆಯ ಕೃಷಿ ಕುಟುಂಬದ ಯುವಕ ಸತ್ಯಶಂಕರ್ ದೊಡ್ಡ ಉದ್ಯಮಿಯಾಗಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಕೇಂದ್ರ ಸರ್ಕಾರದ ಸ್ವಯಂ ಉದ್ಯೋಗ ಯೋಜನೆಯಡಿ ಸಾಲ ಪಡೆದು ಆಟೋ ರಿಕ್ಷಾ ಖರೀದಿಸಿ ಚಾಲಕರಾಗ್ತಾರೆ. ಹೆಚ್ಚು ಓದಿದ್ರೆ ಮಾತ್ರ ಉತ್ತಮ ಬದುಕು ಅನ್ನೋ ಸಾಂಪ್ರದಾಯಿಕ ಅಭಿಪ್ರಾಯವನ್ನ ಬದಿಗೊತ್ತಿದ್ದ ಅವರು ವ್ಯಾಸಂಗವನ್ನ PUCಗೆ ಎಂಡ್ ಮಾಡಿರ್ತಾರೆ. 1 ವರ್ಷದಲ್ಲೇ ಅವರಿಗೆ ಆಟೋ ರಿಕ್ಷಾ ಬೇಸರ ತರಿಸ್ಬಿಡುತ್ತೆ. ಅದಕ್ಕಾಗಿ ಸಾಲವನ್ನ ತೀರಿಸಿ ಅಂಬಾಸಿಡರ್ ಕಾರು ಖರೀದಿ ಮಾಡಿ 3 ಚಕ್ರದಿಂದ 4 ಚಕ್ರಕ್ಕೆ ಅಪ್ಗ್ರೇಡ್ ಆಗ್ತಾರೆ. ಶಂಕರರ ಒಳಗಿದ್ದ ಉದ್ಯಮಿ ಆ ಕಾರ್ ಚಾಲಕನ ಕೆಲಸ ಮುಂದುವರಿಸೋಕು ಅವಕಾಶ ಕೊಡೋದಿಲ್ಲ. 1987ರಲ್ಲಿ ಶಂಕರ್ ಅಂಬಾಸಿಡರ್ ಕಾರನ್ನ ಮಾರಾಟ ಮಾಡಿ ಪುತ್ತೂರಿನಲ್ಲಿ ಆಟೋಮೊಬೈಲ್ ಬಿಡಿ ಭಾಗಗಳ ಅಂಗಡಿಯನ್ನ ಆರಂಭಿಸಿದ್ರು. 2 ವರ್ಷದ ನಂತರ ಟೈರ್ ಡೀಲರ್ಶಿಪ್ ಶುರು ಮಾಡಿದ್ರು. ಇಷ್ಟಾದರೂ ಶಂಕರರಿಗೆ ಸಮಾಧಾನ ಆಗ್ಲಿಲ್ಲ. ಆಗಿನ ಕಾಲದಲ್ಲಿ ಬೇರೆ ಚಾಲಕರು ಸಾಲಕ್ಕಾಗಿ ಬ್ಯಾಂಕ್ಗಳಿಗೆ ಅಲೀತಾ ಇದ್ರು. ಇದರಲ್ಲೂ ಉದ್ಯಮ ಅವಕಾಶ ಕಂಡ ಶಂಕರ್ 1994ರಲ್ಲಿ ಪ್ರವೀಣ್ ಕ್ಯಾಪಿಟಲ್ ಹೆಸರಿನ ಆಟೋಮೊಬೈಲ್ ಫಿನಾನ್ಸ್ ಕಂಪನಿನ ಸ್ಥಾಪಿಸಿದ್ರು. ಈ ಬಿಸ್ನೆಸ್ ಜೊತೆಗೆ ಶಂಕರರ ಜೀವನ ಉತ್ತಮ ರೀತಿಯಲ್ಲೇನೋ ಸಾಗ್ತಾ ಇತ್ತು. ಆದ್ರೂ ಅವರೊಳಗಿನ ಉದ್ಯಮಿಯ ದಾಹ ಇನ್ನೂ ಆರಿರ್ಲಿಲ್ಲ. ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಕೊಡಬೇಕು, ಜೊತೆಗೆ ತಾನು ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕು ಅಂದ್ರೆ ಉತ್ಪಾದನಾ ವಲಯಕ್ಕೆ ಕಾಲಿಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ತಮ್ಮೊಳಗಿನ ಉದ್ಯಮದ ಹೆಬ್ಬಯಕೆಯ ದಾಹ ತೀರಿಸೋಕೆ ಅವರು ಆಗ ಆರಂಭ ಮಾಡಿದ್ದೇ ಬಿಂದು ಮಿನರಲ್ ವಾಟರ್. ಶಂಕರರು ತಮ್ಮ 50 ಎಕರೆ ಜಾಗದಲ್ಲಿ ಹರಿತಾ ಇದ್ದ ಜಲಮೂಲಗಳನ್ನೇ ಇದಕ್ಕೆ ಬಳಸಿಕೊಂಡ್ರು. 2000ರಲ್ಲಿ ಆರಂಭವಾದ SG ಕಾರ್ಪೊರೇಟ್ಸ್ ಕಂಪನಿಯ ಅಡಿಯಲ್ಲಿ ಮಾರುಕಟ್ಟೆಗೆ ಬಂದ ಬಿಂದು ಬ್ರ್ಯಾಂಡ್ನ ನೀರಿನ ಬಾಟಲ್ಗಳು ಬಹುಬೇಗ ಜನರ ಮೆಚ್ಚುಗೆ ಪಡ್ಕೊಳ್ತು. 1 ವರ್ಷದಲ್ಲಿ ಈ ಕಂಪನಿ ನೀರಿನ ಬಾಟಲ್ ಮಾರಾಟದ ಮೂಲಕ 35 ಲಕ್ಷ ರೂಪಾಯಿ ವಹಿವಾಟು ಮಾಡಿತು. 2002ರಲ್ಲಿ ಶಂಕರ್ ಅವರು ಸಾಮಾನ್ಯವಾದ ಜೀರಿಗೆ ಮಸಾಲಾ ಜ್ಯೂಸ್ ಅನ್ನ ಕುಡಿತಾರೆ. ಇದನ್ನೇ ಒಂದು ಉತ್ಪನ್ನವಾಗಿ ಯಾಕೆ ಮಾರಾಟ ಮಾಡಬಾರದು ಅನ್ನೋ ಆಲೋಚನೆ ಅವರಿಗೆ ಬಂತು. ಇದಕ್ಕಾಗಿ ಬಿಂದು ಜೀರಾ ಮಸಾಲಾ ಹೆಸರಿನ ಉತ್ಪನ್ನವನ್ನ ಹೊರತಂದ್ರು. ಆದ್ರೆ ಕೋಕಾ ಕೋಲಾ, ಪೆಪ್ಸಿ, ಸ್ಪ್ರೈಟ್ ನಂತಹ ಜ್ಯೂಸ್ಗಳ ಕಠಿಣವಾದ ಸ್ಪರ್ಧೆ ಮುಂದೆ ಬಿಂದು ಜೀರಾ ಗಟ್ಟಿಯಾಗಿ ನಿಲ್ಲಿಲ್ಲ. ಬಿಂದು ನೀರಿನ ಬಾಟಲ್ಗಳೇನೋ ಎಂದಿನಂತೆ ಮಾರಾಟವಾಗ್ತಾ ಇತ್ತು. ಆದ್ರೆ ಮಾರುಕಟ್ಟೆಗೆ ಕಳಿಸ್ತಾ ಇದ್ದ ಬಿಂದು ಜೀರಾ ಬಾಟಲ್ಗಳಲ್ಲಿ 50% ಬಾಟಲ್ಗಳು ವಾಪಸ್ ಕಂಪನಿಗೆ ಬರ್ತಾ ಇತ್ತು. ಚಿಲ್ಲರೆ ಅಂಗಡಿಗಳ ಮಾಲೀಕರು ಈ ಉತ್ಪನ್ನ ಮಾರಾಟವಾಗ್ತಾ ಇಲ್ಲ, ಇದ್ರ ಬದಲು ಕೋಲಾ, ಆರೆಂಜ್ ಜ್ಯೂಸ್ ಗಳನ್ನ ಮಾಡಿ ಅಂತ ಸಲಹೆ ಕೊಟ್ಟರು. ಜೊತೆಗೆ ಇಷ್ಟೊಂದು ನಷ್ಟ ಅನುಭವಿಸ್ತಾ ಇರುವಾಗ ಈ ಜ್ಯೂಸ್ ಉತ್ಪಾದನೆನ ನಿಲ್ಲಿಸೋದೇ ಸೂಕ್ತ ಅಂತ ಶಂಕರರಿಗೆ ಅನೇಕರು ಸಲಹೆ ನೀಡಿದರು. ಆದ್ರೆ ಇದು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರಿಗಿತ್ತು. ಭಾರತೀಯ ಗ್ರಾಹಕರು ಎಷ್ಟೇ ವಿದೇಶಿ ಆಹಾರ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರು ಅವರ ಮೊದಲ ಆದ್ಯತೆ ದೇಸಿ ಉತ್ಪನ್ನಗಳಿಗೆ ಇದ್ದೇ ಇರುತ್ತೆ ಅನ್ನೋದು ಶಂಕರರ ನಂಬಿಕೆಯಾಗಿತ್ತು. ಜೀರಿಗೆ ಪ್ರತಿ ಭಾರತೀಯ ಕುಟುಂಬಗಳ ಅಡುಗೆ ಮನೆಯಲ್ಲಿ ಬಳಸುವ ಸಾಮಾನ್ಯ ಪದಾರ್ಥ. ಇದು ಹೊಟ್ಟೆಗೆ ತಂಪು ಅನ್ನೋದು ಈ ನೆಲದ ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹೀಗಾಗಿ ಜೀರಾ ಮಸಾಲಾ ಜ್ಯೂಸ್ ಮಾರಾಟ ನಿಲ್ಲಿಸಲಿಲ್ಲ. ಕ್ರಮೇಣ ಈ ಉತ್ಪನ್ನ ಜನರ ನಾಲಿಗೆಗೆ ಹಿಡಿಸಿ ಬಾಯಿಂದ ಬಾಯಿಗೆ ಪ್ರಚಾರ ಆಯಿತು. ಜ್ಯೂಸ್ಗೆ ಬೇಡಿಕೆ ಹೆಚ್ಚಾದಾಗ ಶಂಕರ್ ಅವರು ಚೆನ್ನೈಯಲ್ಲಿ ಒಂದು ಘಟಕವನ್ನ ಆರಂಭಿಸಿದ್ರು. ಇದರಿಂದಾಗಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡೋಕೆ ಸಾಧ್ಯ ಆಯಿತು. 2006ರ ವೇಳೆಗೆ ನೀರು, ಜ್ಯೂಸ್ ಸೇರಿ SG ಕಾರ್ಪೊರೇಟ್ಸ್ ಕಂಪನಿಯ ಒಟ್ಟು ವಹಿವಾಟು 6 ಕೋಟಿ ರೂಪಾಯಿಗೆ ಏರಿತು. ನಂತರ 4 ವರ್ಷಗಳಲ್ಲಿ ಇನ್ನಷ್ಟು ಬೆಳೆದು 2010ರ ವೇಳೆಗೆ 100 ಕೋಟಿ ರೂಪಾಯಿಗೆ ಏರಿತು. 2015ರಲ್ಲಿ ಬಿಂದು ಜೀರಾ ಜ್ಯೂಸ್ ಸಿಂಗಾಪುರ, UAE, ಮಲೇಷಿಯಾಗೂ ಮಾರುಕಟ್ಟೆ ವಿಸ್ತರಣೆ ಮಾಡಿತು. ಸದ್ಯಕ್ಕೆ ಈ ಜ್ಯೂಸ್ 15 ದೇಶಗಳಲ್ಲಿ ಮಾರಾಟವಾಗ್ತಾ ಇದೆ. ಈಗ ಕಂಪನಿಯ ವಾರ್ಷಿಕ ವಹಿವಾಟು 800 ಕೋಟಿ ರೂಪಾಯಿ. ಜಿವೋ ಸೋಡಾ, ಸಿಪ್ಪಾನ್ ಮ್ಯಾಂಗೋ ಡ್ರಿಂಕ್, ಸ್ನ್ಯಾಕ್ ಅಪ್ ಚಿಪ್ಸ್ ಮೊದಲಾದ ಉತ್ಪನ್ನಗಳನ್ನು ಈ ಕಂಪನಿ ಮಾರಾಟ ಮಾಡ್ತಾ ಇದೆ. ದಕ್ಷಿಣ ಕನ್ನಡದ ಪರಿಸರದಲ್ಲಿ ಹರಿಯುವ ನೀರಿನ ಶುದ್ಧತೆ ಹಾಗೂ ರುಚಿ ಬೇರೆ ನೀರಲ್ಲಿ ಸಿಗಲ್ಲ. ಈ ಪರಿಶುದ್ಧವಾದ ನೀರನ್ನ ಎಲ್ಲಾ ಕಡೆ ನೀಡಿ ಯಶಸ್ಸು ಕಂಡಿದ್ದೇವೆ ಅಂತ ಸತ್ಯಶಂಕರ್ ಹೆಮ್ಮೆಯಿಂದ ಹೇಳ್ತಾರೆ.